ಇಷ್ಟ ಆಯ್ತಾ? ಅಲ್ಲಿ ಪೂರ ಹಾಯ್, ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವಾಗ ನಾವು ಬೃಹತ್ ಮತ್ತು ಅದ್ಭುತವಾದ ಬುರ್ಜ್ ಖಲೀಫಾಗೆ ಭೇಟಿ ನೀಡ್ತಾ ಇದ್ದೀವಿ. ಇದು ದುಬೈನ ಹೃದಯದಲ್ಲಿ ವಿಶ್ವದ ಅತಿ ಎತ್ತರದ ಕಟ್ಟಡ ಅಂತಲೇ ಹೇಳ್ಬೋದು. ಬನ್ನಿ, ನಿಮ್ಮೆಲ್ಲರೊಂದಿಗೆ ನಾವು 124ನೇ ಮತ್ತು 125ನೇ ಮಹಡಿಯ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. 124th ಮತ್ತು 125th ಫ್ಲೋರ್ಗೆ ನಾವು ಇವಾಗ ಹೋಗ್ತಿದ್ದೀವಿ. ಇದು ಎಂಟ್ರೆನ್ಸು. We cannot take the stroller. We have to give the stroller there. ಮೇಲೆ ತಗೊಂಡು ಹೋಗೋದಿಲ್ಲ ಅಂತಮ್ಮ. ಇಡಿ ಹಿಂಗೆ ಗಾಡಿಯಲ್ಲಿ ನೋಡು. ಏನು ಸಿಹಿ ಅಲ್ಲಿ ತೋರಿಸು. ಗೋ ಬಂದ್ರ ಪಾಪದ್ದು ದಾಡ ಹತ್ರ ಏಷ್ಯಾ ವಾಸ್ತವ್ಯದ ಅತ್ಯಂತ ಉತ್ತಮ ಉದಾಹರಣೆಯಾದ ಈ ಕಟ್ಟಡ ಅಂದರೆ ಈ ಬುರ್ಜ್ ಖಲೀಫಾದ ಕಟ್ಟಡ 828 ಮೀಟರ್ ಎತ್ತರದಲ್ಲಿದೆ. ಮೂವತ್ತು ಕೈ ಅಂತ ಅವನಿ ಇಲ್ಲೂ ಕ್ಯೂ. ಸೊ ಆಲ್ರೈಟ್, ಇವಾಗ ನಾವು ಎಲಿವೇಟರ್ ಹತ್ರ ಬಂದಿದ್ದೀವಿ. ಎಲಿವೇಟರ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. 1 ನಿಮಿಷದಲ್ಲಿ 124th ಫ್ಲೋರ್ಗೆ ಕರ್ಕೊಂಡೋಗಿ ಬಿಡುತ್ತಂತೆ. 124ನೇ ಮಹಡಿಗೆ ಕರ್ಕೊಂಡೋಗಿ ಬಿಡುತ್ತೆ. ಒಳಗಡೆ ಲೈಟ್ ಎಫೆಕ್ಟ್ಸನ್ನು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಇವಾಗ ನೀವು ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ, 101, 102, 103, 7, 8, 9, 10 ಈ ಥರ ಎಷ್ಟು ಬೇಗ ಹೋಗ್ತಾ ಇದೆ ನೋಡಿ. ಅಂದರೆ ಕೆಳಗಡೆ ಸೆಕೆಂಡ್ಸು ಸಹ ತೋರಿಸ್ತಾ ಇದೆ, ನಿಮಗೆ ನೋಡ್ಬೋದು. 59, 60 ಆ ಥರ 124th ಫ್ಲೋರ್ಗೆ 60 ಸೆಕೆಂಡ್ಸಲ್ಲಿ ಕರ್ಕೊಂಡೋಗಿ ಬಿಡುತ್ತೆ. ಸೊರ್ರ ಅಂತ ಹೊರಟೋಗ್ಬಿಡುತ್ತಲ್ಲ ನೀವು. This will take 60 seconds. 60 seconds at 60 seconds. Please wait. Only started. I will go then change.
ನೋಡಿ ಕೈ ಓದಂದೆ ಕೈಗೆ ಹೋಗ್ತದೆ ಇದು ಎತ್ಕೊಳ್ಳೋದಿಲ್ಲ 43 45 ಇದೆ What's he yelling? 117, 118. 123. Wow. 124 आए Welcome level 124, started from Nexera, enjoy the view. 124 is for the 125, just use the steps one level up. Enjoy the view, welcome to the top. ಕಿವಿ ಗುಯಿ. So 125 also. This is 124. After finish, go next one. Okay. Then we will this one open the race. Okay. ನಮ್ಮ ಕರ್ಕೊಂಡು We'll go one by one. ಅವ್ರದ್ದಾಗಲಿ ನಾವು ಹೋಗೋಣ ನೆಕ್ಸ್ಟ್. Now let's go. Yay. ಸೊ 124th ಫ್ಲೋರ್ 124ನೇ ಮಹಡಿಯಲ್ಲಿ ನಾವು ನಗರದ ಸುತ್ತಮುತ್ತಲಿನ ಅದ್ಭುತ ದೃಶ್ಯನ ನೋಡ್ಬೋದು. ನಾವು ಬಂದಿದ್ದು 8 ಗಂಟೆ, ಸುಮಾರು ರಾತ್ರಿ 7:45 8 ಗಂಟೆ ಆಗಿರಬೇಕು. ಈಗ ಈ ಟೈಮಲ್ಲಿ ನೋಡೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಡೇ ಟೈಮಲ್ಲೂ ನೋಡೋದು ಒಂಥರ ಡಿಫ್ರೆಂಟ್ ಅನುಭವನೇ ಅಂತಲೇ ಹೇಳ್ಬೋದು. ಇದರದ್ದು ಬೆಸ್ಟ್ ವ್ಯೂ ಬಂದರು ಅಂದರೆ ಟೈಮಿಂಗ್ಸ್, ಅಂದರೆ ಇಲ್ಲಿ ಮೇಲ್ಗಡೆ ಬರೋದಕ್ಕೆ ಸನ್ಸೆಟ್ ಅಂತ ಹೇಳ್ತಾರೆ. ಸನ್ಸೆಟ್ ಟೈಮಲ್ಲಿ ನಾವು ಇಲ್ಲಿಗೆ ಬಂದರೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಮೇಲ್ಗಡೆಯಿಂದ ಅಂತ ಅಂದರೆ ಇಲ್ಲಿನ ವೀಕ್ಷಣಾ ಗ್ಲಾಸ್ ಡೆಕ್, ಅಂದರೆ ನಾವು ಏನು ನೋಡ್ತಾ ಇದ್ವಿ ಆ ಗ್ಲಾಸ್ ಡೆಕ್ಕು ಒಂದು ನಿಜಕ್ಕೂ ಒಂದು ತುಂಬಾ ವಿಭಿನ್ನ ಅಂತಲೇ ಹೇಳ್ಬೋದು. ನೂರ 25ನೇ ಫ್ಲೋರ್ಗೆ ಹೋದ್ಮೇಲೆ ನಾವು ಟಾಪ್ ವೀಕ್ಷಣಾ ಡೆಕ್ನ ನೋಡಬಹುದು. ಇದನ್ನು ಸಹ ಅಷ್ಟೇ ತುಂಬಾ ಚೆನ್ನಾಗಿದೆ ಕಣ್ರಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ವ್ಯೂ ಪಾಯಿಂಟನ್ನ. ತುಂಬ ಫೋಟೋಸ್ನ ತೊಗೊಂಡ್ವಿ ಆ್ಯಂಡ್ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಹತ್ತತ್ರ ನಾವು ಅಲ್ಲೇ ಇದ್ವಿ. ಫೋನ್ ಬ್ಯಾಟ್ರೀಸ್ನ ಮತ್ತು ಕ್ಯಾಮ್ರಾ ಬ್ಯಾಟ್ರೀಸ್ಗಳನ್ನ ಚೆನ್ನಾಗಿ ಚಾರ್ಜ್ ಮಾಡ್ಕೊಂಡು ಬರಬೇಕು. ಸಪೋಸ್ ಏನಾದರೂ ಸ್ವಿಚ್ ಆಫ್ ಆಯಿತು ಅಂತಂದರೆ ಈ ಲವ್ಲಿ ಬ್ಯೂಟಿಫುಲ್ ವ್ಯೂನ ನಾವು ನಿಜವಾಗ್ಲೂ ಮಿಸ್ ಮಾಡ್ಕೊಂಬಿಡ್ತೀವಿ. ನಂದು 2 ಫೋನು ಸ್ವಿಚ್ ಆಫು, ಆದರೆ ಅನಿಲ್ ಫೋನ್ದಿಂದ ನಾನು ಇದನ್ನೆಲ್ಲ ಶೂಟ್ ಮಾಡ್ತಾಯಿದ್ದೀನಿ. ಸೊ ಈ ಪ್ಲೇಸು ದುಬೈನ ಆಕರ್ಷಣೆ ಅಲ್ಲದೆ ಇಡೀ ಪ್ರಪಂಚದ ಟೂರಿಸ್ಟ್ನ ಆಕರ್ಷಿಸ್ತಾ ಇದೆ. ಈ ಅದ್ಭುತ ವ್ಯೂ ಒಂದಿಗೆ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಕಣ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಕಣ್ರಿ. ಹೇಗನ್ನಿಸ್ತು ಬುರ್ಜ್ ಖಲೀಫಾದ ಅಟ್ ದ ಟಾಪ್ ನಮ್ಮ ಅನುಭವನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆ ಇದೊಂದು ಬ್ಯೂಟಿಫುಲ್ ಆದ ಚಾನ್ಸ್. ಈ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ರೀ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಖಂಡಿತ ಮಾಡ್ತೀರಾ ಅಂತ ಭಾವಿಸ್ತೀನಿ. ಆಲ್ ರೈಟ್ ಕಣ್ರಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮುಂದಿನ ವ್ಲಾಗ್ಸ್ ಸಕ್ಕತ್ತಾಗಿ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ದೊಡ್ಡದಾಗಿದೆ ಚಿನ್ನಿ ಬಡಾಡ ಹತ್ರ. ಚುಯ್ ಚಿನ್ನಿ
Everybody dreams. Many of us dream at night. People who daydream, though, they remember their dreams and they plan to do something about it. We want the world to recognize that our hometown, this little city, is arriving on the global scene. One of the things that we're very passionate about is how we built this building in respect of the human spirit. Respecting the city we live in, respecting our people, and respecting quality as well in what we do. It's not about tall buildings, it's about pride. This building is a very emotional one for all of us in the Middle East. We need a successful story for this region. And I'm glad that we've participated in creating a positive story about growth, about success, about progress, and about hope. ಕಿವಿ ಅವಳು ಪಾಪಗೆ ಏನಾಗಿಲ್ವಾ? ಕಿವಿ ಏನಾಗಿಲ್ವಾ? ನೆಕ್ಸ್ಟ್ ಗಾಡಿ ಬರುತ್ತೆ ಪಿಕಪ್ಗೆ, ಹೋಟೆಲ್ಗೆ ಹೋಗಬೇಕು. ಎಕ್ಸಾಕ್ಟ್ 9:45ಗೆ ಸರಿ. ಮತ್ತು ಬ್ಯಾಟ್ರಿ ತುಂಬ, ನನ್ನ ಮೊಬೈಲ್ ಸ್ವಿಚ್ ಆಫು, ಗೋಪ್ರೋ ಸ್ವಿಚ್ ಆಫು. ಅನಿಲ್ದು ಇನ್ನೂ 20% ಇದೆ. ಇನ್ನು ಟ್ಯಾಕ್ಸಿ ಡ್ರೈವರ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬೇಕು. ಸದ್ಯಕ್ಕೆ ನಾನು ವೀಡಿಯೋನೆಲ್ಲ ಎಂಡ್ ಮಾಡ್ತೀನಿ. ಹೋಟೆಲಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್ ಬಾಯ್.